ನಮಸ್ಕಾರ. ಸಂಜೀವ್ ಮರಡಿ, ಶಿವರಾಮ ಸೇನಾ ರಾಜ್ಯ ಅಧ್ಯಕ್ಷರು. ಆ, ಇದೇ ತಿಂಗಳು 23ನೇ ತಾರೀಕು ಅಂಜನಾದ್ರಿ ಪರ್ವತದಲ್ಲಿ ಗೋವಿಂದಾನಂದ ಸರಸ್ವತಿ ಮತ್ತು ಅಲ್ಲಿರುವಂತಹ ಸ್ವಾಮೀಜಿಗಳ ಮಧ್ಯೆ ಗಲಾಟೆ ಆಗುತ್ತೆ. ಆ ವಿಚಾರವಾಗಿ ನಮ್ಮ ಅಂಜನಾದ್ರಿ ಪರ್ವತ ಕಿಷ್ಕಿಂದೆ ದೇಶದಲ್ಲೇ ಇರುವಂತಹ ಏಕೈಕ ಪವಿತ್ರ ಸ್ಥಳ, ಆಂಜನೇಯನ ಜನ್ಮಸ್ಥಳದಲ್ಲಿ ಇವರು ಆ ದೇವಸ್ಥಾನದ ವಾತಾವರಣ ಕುಲಗೆಡಿಸಿ ಹಾಳು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಒಂದು ಪತ್ರಿಕಾ ಸಭೆಯನ್ನ ಕರೆದಿದ್ದೀವಿ. ವಿಷಯ ಇಷ್ಟೇ, ಈ ಗೋವಿಂದಾನಂದ ಸರಸ್ವತಿಯವರು ವಿದ್ಯಾರಣ್ಯ ಸ್ವಾಮೀಜಿ ಹತ್ರ ಕೆಲಸ ಮಾಡುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರು ಮೊದಲು. ಆಮೇಲೆ ಅಲ್ಲಿ ಯಾವುದೋ ಒಂದು ಗಲಾಟೆ ಮಾಡಿಕೊಂಡು ಅಲ್ಲಿಂದ ಅವರು ಗೋವಿಂದಾನಂದ ಸರಸ್ವತಿ ಅವ್ರನ್ನ ಹೊರಗೆ ಹಾಕಿದ್ರು. ಹೊರಗೆ ಹಾಕಿದ್ಮೇಲೆ ಇವರು ಬೇರೆ ಕಡೆ ಹೋಗಿ ದೀಕ್ಷೆ ತಗೊಂಡು ಸ್ವಾಮೀಜಿ ಆದರು. ಸ್ವಾಮೀಜಿ ಆದ್ಮೇಲೆ ಅಯೋಧ್ಯ ಒಂದು ಶ್ರೀರಾಮನ ಒಂದು ಏನು ಪವಿತ್ರ ಸ್ಥಳದ ಒಂದು ಟ್ರಸ್ಟ್ ರಚನೆ ಆಗತ್ತೆ, ಅಯೋಧ್ಯ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಹೇಳಿ. ಅವತ್ತಿನ ದಿನನೇ ಇವರು ಅಂಜನಾದ್ರಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ರಚನೆ ಮಾಡ್ಕೊಳ್ತಾರೆ. ರಚನೆ ಮಾಡಿಕೊಂಡು ಇವರು ಅದನ್ನ ದೇಶಾದ್ಯಂತ ಪ್ರವಾಸ ಮಾಡಕ್ಕೆ ಒಂದು ರಥ ರೆಡಿ ಮಾಡಿಕೊಂಡು ಹೋಗ್ತಾರೆ. ನಾನು ಗೋವಿಂದಾನಂದ ಸರಸ್ವತಿ ಅವರಿಗೆ ನೇರವಾಗಿ ಕೇಳುವ ಉತ್ತರ ಏನು ಅಂತ ಹೇಳಿದ್ರೆ, ನಿಮ್ಮ ಟ್ರಸ್ಟ್ ಅಲ್ಲಿ ಎಷ್ಟು ಜನ ಇದ್ದೀರಾ, ನೀವು ಯಾರ್ಯಾರು ಸೇರಿಕೊಂಡು ಟ್ರಸ್ಟ್ ರಚನೆ ಮಾಡಿದ್ದೀರಾ? ಇದನ್ನ ನಾನು 3-4 ವರ್ಷಗಳ ಹಿಂದೆನೂ ಕೇಳಿದ್ದೀನಿ, ಇವಾಗಲೂ ಕೇಳ್ತಾ ಇದ್ದೀನಿ. ಅದನ್ನು ಬಹಿರಂಗಪಡಿಸಿ. ನೀವು ಸಂಗ್ರಹಣೆ ಮಾಡಿರುವಂತಹ ಹಣ ಎಲ್ಲಿ ಪೋಲಾಗ್ತಿದೆ ಒಂದು. ಆಮೇಲೆ ಎರಡನೇ ವಿಚಾರ, ಚಂದ್ರಮೌಳಿ ಸರ್ ಅಂತ ಹೇಳಿ ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರ್ ಇದ್ರು. ಅವಾಗಿನ ಸಂದರ್ಭದಲ್ಲಿ ಇವರು ಆಂಜನೇಯನ ವಿಗ್ರಹವನ್ನ ಕಟ್ತೇವೆ 112 ಅಡಿ, ಇದು ನಮ್ಗೆ ಜಾಗ ಕೊಡಿ ಅಂತ ಹೋದಾಗ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕೊಡ್ತೀವಿ ಕಟ್ಟದ ಮೇಲೆ ಇವರು ನಾವೇ ಸ್ವಂತಕ್ಕೆ ಇಟ್ಕೊಳ್ತೀವಿ, ಸರ್ಕಾರ ಕೊಡೋದಿಲ್ಲ ಅಂತ ಹೇಳಿದಾಗ ಚಂದ್ರಮೌಳಿ ಸರ್ ನಾವು ಕೊಡೋದಿಲ್ಲ ಅಂತ ನೇರವಾಗಿ ಗೋವಿಂದಾನಂದ ಸರಸ್ವತಿ ಅವರು ಹೇಳಿದ್ದಾರೆ. ಸೊ ಇವರು ಸ್ವಾರ್ಥಕ್ಕಾಗಿ ಅಂಜನಾದ್ರಿ ದೇವಸ್ಥಾನದ ಹೆಸರು ಬಳಸ್ಕೊಳ್ತಾ ಇದ್ದಾರೆ. ಇವ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಶಾಮೀಲಾಗಿದೆ. ಜಿಲ್ಲಾಡಳಿತ ಕಚೇರಿಗಳಲ್ಲಿ ಈ ಗೋವಿಂದಾನಂದ ಸರಸ್ವತಿ ಅವರ ಫೋಟೋ ಬ್ಯಾನರ್ಗಳು ಮತ್ತೆ ದುಡ್ಡು ಕಲೆಕ್ಷನ್ ಮಾಡುವಂತ ಸ್ಕ್ಯಾನರ್ಗಳನ್ನ ಇಟ್ಕೊಂಡು ಎಲ್ಲ ಗಾಡ್ರೇಜ್ಗಳ ಮೇಲೆ, ಗೋಡೆಗಳ ಮೇಲೆ ಪೋಸ್ಟರ್ ಹಾಕೊಂಡು ಹೋಗ್ತಿದ್ದಾರೆ. ಏನಕ್ಕೆ? ಹಾಗಿದ್ರೆ ಗೋವಿಂದಾನಂದ ಸರಸ್ವತಿ ಅವರಿಗೆ ಮತ್ತು ಜಿಲ್ಲಾಡಳಿತ ಅವರಿಗೆ ಏನಾದ್ರೂ ಸಂಬಂಧ ಇದೆಯಾ? ಸೊ ಅವ್ರದ್ದೇನಾದ್ರೂ ಒಳಗಡೆ ಒಪ್ಪಂದಗಳಾಗಿದ್ದಾವ? ಇದು ಎಲ್ಲ ಭಕ್ತ ಸಮೂಹ, ಅಂಜನಾದ್ರಿ ಪರ್ವತ ಭಕ್ತಾದಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ವಿದ್ಯಾದಾಸ್ ಬಾಬಾ ಅವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಅವ್ರಿಗೆ ಪೂಜೆಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ನೀವು ಅದನ್ನ ಮುಜರಾಯಿ ಇಲಾಖೆಗೆ ತಗೊಳ್ಳೋಕಿನ ಮುಂಚೆನೆ 40 ವರ್ಷದಿಂದ ವಿದ್ಯಾದಾಸ್ ಬಾಬಾ ಅವರು ಅಲ್ಲಿ ಅಂಜನಾದ್ರಿ ಪರ್ವತದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಒಬ್ಬ ಸ್ವಾಮೀಜಿ ಪರವಾಗಿ ಹೇಳ್ತಿಲ್ಲ, ಅವ್ರು ಮಾಡ್ತಿರುವಂತಹ ಕೆಲಸಗಳ ಬಗ್ಗೆ ಹೇಳಿದ್ದೀನಿ ನಾನು. ಆದ್ರೆ ಜಿಲ್ಲಾಡಳಿತ ಅಲ್ಲಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದೆ, ಅಲ್ಲಿ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡ್ತಾ ಇದೆ. ತಕ್ಷಣ ಅದನ್ನ ಸರಿಪಡಿಸಬೇಕು. ಪ್ರತಿ ವರ್ಷದ ದುಡ್ಡನ್ನ ಬಹಿರಂಗವಾಗಿ ನೀವು ಎಲ್ಲಾ ಭಕ್ತರ ಎದುರುಗಡೆ ಲೈವ್ ಅಲ್ಲಿ ಬಂದು ದುಡ್ಡನ್ನ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರನ್ನೂ ಕರೆಸ್ಕೊಂಡು ಆ ದುಡ್ಡಿನ ಲೆಕ್ಕಾಚಾರವನ್ನ ಯಾವ್ದಾವ್ದು ಖರ್ಚು ಮಾಡ್ತಿದ್ದೀರಿ ಅನ್ನುವಂತಹ ಒಂದು ಲೆಕ್ಕಪತ್ರವನ್ನ ಎಲ್ಲ ಅಂಜನಾದ್ರಿ ಭಕ್ತಾದಿಗಳಿಗೆ ಕೊಡ್ಬೇಕಂತ ಹೇಳಿ ನಾನು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಕಾಂಗ್ರೆಸ್ ಅವರು ಬಂದ್ರು, ಅವರು 100 ಕೋಟಿ, ಸಾರಿ ಬಿಜೆಪಿ ಅವರು 100 ಕೋಟಿ, ಕಾಂಗ್ರೆಸ್ ಅವರು 100 ಕೋಟಿ ಕೊಡ್ತೀವಿ ಅಂತ ಹೇಳಿ ಒಟ್ಟು 220 ಕೋಟಿ ರೂಪಾಯಿ 5 ವರ್ಷದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆ ದುಡ್ಡು ತಗೊಂಡು ನೀವು ಎಷ್ಟು ಜಮೀನ್ ತಗೊಂಡಿದ್ದೀರಾ ಜೀರ್ಣೋದ್ಧಾರಕ್ಕೆ? ಸೊ ಏನು ಅದ್ರ ವಿಚಾರಗಳನ್ನ ಇಟ್ಕೊಂಡಿದ್ದೀರಾ? ಆ ದುಡ್ಡು ಯಾಕೆ ಇನ್ನೂ ಖರ್ಚು ಮಾಡಕ್ ನೀವು ರೆಡಿ ಇಲ್ಲ? ಮತ್ತೆ ಹುಂಡಿಗೆ ಬಂದ ಹಣದ ಲೆಕ್ಕಾಚಾರಗಳನ್ನ ಬಹಿರಂಗ ಯಾಕೆ ಪಡಿಸ್ತಿಲ್ಲ ಜಿಲ್ಲಾಡಳಿತ? ಸೊ ಇದರಲ್ಲಿ ಲೋಪ ಇರುವಂತಹ ಉದ್ದೇಶ ಇರೋದು ಜಿಲ್ಲಾಡಳಿತದ ಮೂಲ ಕಾರಣ. ಯಾಕಂದ್ರೆ ಇವರು ಗೋವಿಂದಾನಂದ ಸರಸ್ವತಿ ಅವ್ರ ಜೊತೆಗೆ ಕೈ ಜೋಡಿಸಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಆಡಳಿತ ಅಧಿಕಾರಿಗಳು ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ. ಆಮೇಲೆ ವಿದ್ಯಾದಾಸ್ ಬಾಬಾ ಅವರು ಮುಂಚೆ ವಿದ್ಯಾಭ್ಯಾಸ ಗುರುಕುಲವನ್ನು ಸ್ಥಾಪನೆ ಮಾಡಿದ್ರು. ಅದನ್ನ ಬಂದ್ ಮಾಡಿಸಿದ್ರಿ ನೀವು ಮುಜರಾಯಿ ಇಲಾಖೆಗೆ ತಗೊಂಡಾಗ. ಸೊ ಇವಾಗ ಅದನ್ನ ಮತ್ತೆ ನಿಮ್ ಕೈಯಿಂದ ಆಗೋದಿಲ್ವ ಮತ್ತೆ ಪ್ರಾರಂಭ ಮಾಡಿಸೋದಕ್ಕೆ? ಯಾಕೆ ನಾವು ಹಿಂದೂಗಳು, ನಮ್ಮ ಹಿಂದೂ ಸಹೋದರ ಸಹೋದರಿಯರು ಗುರುಕುಲದಲ್ಲಿ ಬಂದು ವೇದ ಪಾಠಶಾಲೆಯನ್ನ ಕಲಿತು ವೇದಗಳನ್ನ ಕಲಿಯುವಂತ ಒಂದು ಪ್ರವೃತ್ತಿ ಅವ್ರು ಯಾರು ಒದಗಿಸ್ಕೊಳ್ಳೋದು ಬೇಡವಾ?
ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ತಾವುಗಳು ಅಲ್ಲಿ ನಡೆಯುವಂತಹ ಮುಂಚೆ ನಡೆಯುವಂತಹ ವೇದ ಪಾಠಶಾಲೆಗಳು ಏನೇನಿತ್ತು, ಗುರುಕುಲಗಳಿತ್ತು, ಅದನ್ನೆಲ್ಲ ಪುನರ್ ಪ್ರಾರಂಭ ನೀವು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಮಗೆ ಕೇಳ್ಕೊಳ್ತಾ ಇದ್ದೇನೆ.